ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಮೂಲಭೂತ ಸೌಕರ್ಯ ಇಲ್ಲದೆ ಕುಂಠಿತವಾಗಿರುವ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಸಾರ್ವಜನಿಕರ ಕುಂದುಕೊರತೆಗಳ ಕುರಿತು ಸಮಾಜದ ಹೋರಾಟಗಾರರಾದ ಸಂಜೀವ್ ಪೋತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಶಾಂತಿಯುತ ಹೋರಾಟ ನಡೆಸಲಾಯಿತು. ಹೋರಾಟದಲ್ಲಿ ಗ್ರಾಮದ ವಿವಿಧ ಸಮಸ್ಯೆಗಳು, ವಿಶೇಷವಾಗಿ ಕಲ್ಲಿನ ಕ್ವಾರಿಯಿಂದ ಉಂಟಾಗುತ್ತಿರುವ ಧೂಳಿನ ಶಬ್ದ ಮಾಲಿನ್ಯ, ಅಂತರ್ಜಲ ಕುಸಿತ, ಭಾರೀದಿಂದ ತಡಿ ತುಂಬಿದ ಲಾರಿ ಸಂಚಾರ, ರಸ್ತೆ ಮೇಲೆ ಅಡ್ಡಾಡುವ ಸಾರ್ವಜನಿಕರು, ರೈತರಿಗೂ ಪ್ರಾಣಿಗಳಿಗೂ, ಶಾಲೆ ಮಕ್ಕಳಿಗೂ ಅನೇಕ ತೊಂದರೆಗಳು ಹಾಗೂ ಮೂಲಭೂತ ಸೌಲಭ್ಯಗಳ ಕುರಿತು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆದರಹಳ್ಳಿ ಗ್ರಾಮದ ಗ್ರಾಮಸ್ಥರು, ಯುವಕರು ಇನ್ನು ಮುಂತಾದವರು ಹೋರಾಟದಲ್ಲಿ ಭಾಗಿಯಾದರು. ಸ್ಥಳ ಆಗಮಿಸಿದ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಾದ ಶ್ರೀಮತಿ ಮಂಜುಳಾ ಹಕಾರಿ ಹಾಗೂ ಶ್ರೀ ಕೃಷ್ಣಪ್ಪ ಧರ್ಮಾವರ ಹಾಗೂ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ಅಧಿಕಾರಿಗಳಾದ ಶ್ರೀ ನಾಗರಾಜ ಗಡದ ಸಾಹೇಬರು ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲವಾಗುವಂತೆ ನಾವು ಇರುತ್ತೇವೆ ಅಂತ ಹೇಳಿ ಸಮಾಧಾನಿಸಿರು. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರು, ಯುವಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಇಮಾಮ್ ಸಾಬಾ ಸೊರಟೂರ, ನ್ಯೂಸ್ 88 ಗದಗ. ಖುದ್ದಾಗಿ ಅಲ್ಲೇ ನೀವು ಹೋಗಿ ಭೇಟಿಯಾಗಿ ಅವರ ಅಹವಾಲುಗಳು ಏನಾದರೂ ತಿಳ್ಕೊಂಡು ಮುಂದೆ ಮೇಲಂತದ ಕಮ್ಯುನಿಕೇಟ್ ಮಾಡಿರಿ ಅಂದರು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಗಂಭೀರವಾಗಿ ಫಸ್ಟು ಬಂದಿರೋಂಥ ವಿಚಾರ ಏನಂದರೆ PDO ಸರಿಯಾಗಿ ಕಚೇರಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ. ಸೊ ನಿನ್ನೆ ದಿನವೂ ಕೂಡ ಬಂದಿಲ್ಲ, ಅದ್ರ ಬೇಕಾದ್ರೆ ಹಾಜರಿ ನೋಡ್ರಿ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೇಕಾಗಿದೆ. ಸೊ ಖಂಡಿತವಾಗಿ ನಮ್ಮ ಮಾನ್ಯ ಮೇಡಮ್ ಅವರು ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ರಸ್ತೆ ಕಡೆ ಪೈಪ್ಲೈನ್ ಹಿಂದೊಮ್ಮೆ ವಿಸಿಟ್ ಮಾಡಿದ್ವಿ. ರಸ್ತೆ ಪಕ್ಕದಲ್ಲಿ ಬಂದಾಗ ಅಲ್ಲಿ ಭಾಳಷ್ಟು ನೀರು ಸೋಡ್ತಿದೆ ಅನ್ನೋದು ಇನ್ನೂ ಕೂಡ ಕಾಮಗಾರಿ ಆಗಿಲ್ಲ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನೊಂದು ಕೂಡ ನಾವು ಗಮನ ಹರಿಸಲಿಕ್ಕೆ ಮೇಡಮ್ ಗಮನಕ್ಕೆ ಇದೆ. ಸೊ ಇನ್ನೊಂದೇನಂದ್ರೆ ಗುಂಡಾಗಳು ವಾರಿಯವರು ಗುಂಡಾಗಳನ್ನು ಬಿಟ್ಟು ಬೆದರಿಕೆಗೆ ನೀಡ್ತಾರೆ ಇನ್ನೊಂದು. ಸೊ ಈಗಾಗಲೇ PSI ಸಾಹೇಬರು ಯಾರಾದರೂ ಹಂಗಿದ್ರೆ ಅದಕ್ಕೆ ತಕ್ಷಣದಾಗ ನಾನು ಯಾರೇ ವ್ಯಕ್ತಿಗಳು ನೀವು ಒಂದು ಮೂರು ಅರ್ಜಿ ಕೊಟ್ಟರು ಕೂಡ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವ್ರಿಗೆ ಆ್ಯಕ್ಷನ್ ಮಾಡುವಂಥ ಕ್ರಮವನ್ನು ನಮ್ಮ ಪೊಲೀಸ್ ಇಲಾಖೆ ಕೈಗೊಳ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಕೂಡ ಇಲ್ಲಿ ಗಮನಿಸಲಾಗಿದೆ. ಇನ್ನು ಗಟರ ಸ್ವಚ್ಛ ಆಗಬೇಕು ಅನ್ನೋದನ್ನು ಅದು ಒಂದು ಸಮಸ್ಯೆ. JJM ಪೈಪ್ಲೈನ್ ಗುಂಡಿ ತೆಗೆದು ಹಂಗಾಗ್ಯಾರ, ಅದಕ್ಕೆ ಸಂಬಂಧಪಟ್ಟಂತೆ ಗುಂಡಿಯನ್ನು ಮುಚ್ಚಬೇಕು ಅನ್ನೋದು. ಆಮೇಲೆ ಕಾಮಗಾರಿನ ಪೂರ್ಣಗೊಳಿಸ್ಬೇಕು. ಲೈಟ್ಗಳು ಕೆಲವೊಂದು ಲೈಟ್ಗಳು ಗ್ರಾಮದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ, ಅದೊಂದು ಇಲ್ಲಿ ಪೈಲಟ್ ಮಾಡಿದ್ವಿ. ಇನ್ನು ಗಣದೊಡ್ಡಿ ಬಿಲ್ಲಿಗೆ ಸಂಬಂಧಪಟ್ಟಂತೆ ನಾವೇ ಅದಕ್ಕೆ ಉಸ್ತುವಾರಿ ಇರೋದ್ರಿಂದ ಸೊ ಭಾಳಷ್ಟು ಈಗಾಗಲೇ ಹಲವಾರು ಬಾರಿ ಮೀಟಿಂಗ್ ಮಾಡಿದಾಗೂ ಹೇಳಿದ್ವಿ. ಏನಾಗಿದೆ ಅಂದರೆ ಜಾಬ್ ಕಾರ್ಡ್ ಮಿಸ್ಮ್ಯಾಚ್ ಆಗಿದೆ. ಇದು ಇಡೀ ರಾಜ್ಯದಲ್ಲಿ ಅದಂತು ಅದು ಹೆಂಗೆ ಪ್ರಾಕ್ಟಿಕಲ್ ಇತ್ತಲ್ಲ ಅದ ಚೆನ್ನಾಗಿ ಏನು ಮಾಡಿದಾರೆ, ಜಾಬ್ ಕಾರ್ಡ್ ಹೇಳ್ಕೊಂಡಿದ್ದಾರೆ. ಯಾರು ವೈಯಕ್ತಿಕ ಇರ್ತಾರಲ್ಲ ಅವ್ರದ್ದು ಬೇರೆದವರು ಜಾಬ್ ಕಾರ್ಡ್ ಈ ಪ್ರಿಂಟ್ ಆಗಿದೆ. ಅದು ಏನಾದರೂ ಸರ್ಕಾರದ 2021ರಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಯಾವುದೇ ವೆಂಡರ್ಗಳಿಗೆ ಪೇಮೆಂಟ್ ಮಾಡಬಾರ್ದು ಅಂತ ಆದೇಶ ಬಂತು. ಹೀಗಾಗಿ ಅದನ್ನು ಜಾಬ್ ಕಾರ್ಡ್ ಅನ್ಫ್ರೀಸ್ ಮಾಡಲಿಕ್ಕೆ ನಾವು ಸ್ಟೇಟ್ಗೆ ನಮ್ಮ ಈ ಹಿಂದಿದ್ದಂಥ ಭರತ್ ಶ್ರೀನಿವಾಸರು ನಾನು ಸಹ ರಿಕ್ವೆಸ್ಟ್ ಮಾಡಿದರು. ಸ್ಟೇಟ್ನಿಂದ MORD MORDಯಿಂದ ಕ್ಲಿಯರ್ ಆದಮೇಲೆ ಅದನ್ನು ಏನಂದ್ರೆ ಡಿಲೀಟ್ ಮಾಡಿ ನಿಮ್ಮ ಹೆಸರಲ್ಲಿ ಪೇಮೆಂಟ್ ಆಗುವಂಥದ್ದು ಆಗಬೇಕಾಗಿದೆ. ಆಮೇಲೆ ಇನ್ನೊಂದು ಕೂಡ ತಮಗೆ ಆ ಸಂದರ್ಭದಾಗಿ ಕೂಡದಾಗ ಹೇಳಿದೆ ನಾನು. ಸೊ ನೀವು ಅವರು ಒಳ್ಳೆ ರೀತಿ ಸಂಬಂಧ ಇದ್ದರೆ ಯಾರು ಜಾಬ್ ಕಾರ್ಡ್ ಅದಾವ ಆ ಜಾಬ್ ಕಾರ್ಡಿಗೆ ನಾವು ಬೇಕಾದ್ರೆ ಪೇಮೆಂಟ್ ಮಾಡಿಕೊಡ್ತೀವಿ. ಸೊ ಅವ್ರ ಕಡೆಯಿಂದ ನೀವು ದುಡ್ಡು ತೆಗೆಸ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಸಾಧ್ಯ ಇಲ್ಲ, ಭಾಳ ದಿನ ಟೈಮ್ ತೊಗೊಳ್ತದೆ ಅಂತ ಹೇಳಿದ್ವಿ. ಈಗಾದರೂ ಕೂಡ ಅಷ್ಟೇ ಈ ತಿಂಗಳ ಮತ್ತೆ ರಿಲೀಸ್ ಆಗ್ತದೆ ದುಡ್ಡು. ಹಂಗೇನಾದ್ರೂ ನಿಮ್ಮ ಒಳಗೆ ಈಗ ಎಕ್ಸಾಂಪಲ್ ನಾನು ಸರಿ ಬಿಟ್ಟರೆ ಬೇರೆ ಇಲ್ಲ. ಸರಿ, ಇನ್ ಕೇಸ್ ಅವರು ಡೆತ್ ಆಗಿದ್ರಂದ್ರೆ ಅವರು ಈಗ ನೀವು ಪಾರ್ಟಿ ಅಂದ್ರಲ್ಲ, ಅವರು ಡೆತ್ ಆಗಿದ್ರಂದ್ರೆ ಆ ಪಾರ್ಟಿ ಡೆತ್ ಅದನ್ನ MORD ಕಳಿಸಿವಿ ಸರ್. MORDಯಿಂದ ಕ್ಲಿಯರ್ ಆದ್ರೆ ಖಂಡಿತ ನಿಮ್ಗೆ ಕ್ಲಿಯರ್ ಈಗ ಹೌದ್ರಾ? ನಮ್ಮ 4 ವರ್ಷ ಆತ್ ಬಿಡ್ರಿ ದನ್ ದೊಡ್ಡ ಅಕೌಂಟ್ರ ಮಾಡಿಸ್ರಿ. ಆಗುತ್ತೆ ನಿಮ್ಮ ಹೆಸರಲ್ಲಿ ಇಲ್ಲ, ಬೇರೆದವ್ರದ್ದು ಐತೆ, ಅದನ್ನ ಪೇಮೆಂಟ್ ಕೇಳಾಕಿದ್ರೆ ಸತ್ತಾರ ಅಂತ ಕೇಳ್ತೇನೆ. ಸತ್ತಾರ ಯಾರು ನಿಮ್ಮ ಅಗೇನೆಸ್ಟ್ ಬೇರೆನಾ ರೀ ಅವರು, ಅವ್ರಿಗೂ ನಮ್ಗೆ ಸಂಬಂಧ ಇಲ್ರಿ. MORDಯಿಂದ ಕ್ಲಿಯರ್ ಆಗುತ್ತೆ. ಈಗ ನಿಮ್ಮ ಹೆಸರಲ್ಲಿ ಹಾಕ್ಲಿಕ್ಕಂದ್ರೂ ಆಗುದಿಲ್ಲ. ಈಗ ನಮ್ಗೆ ಈಗ ವಾಪಸ್ ಕಟ್ರಿ, ಇನ್ನೊಂದ್ಸಲ ಹೊಸದಾಗಿ VB ರಾಮ್ಜಿ ಒಳಗೆ ಹಾಕೊಂಡು ಪೇಮೆಂಟ್ ಮಾಡ್ಬೋದು. ಈಗ ವಾಪಸ್ ಕಟ್ಬೋದು ಸರ್ ನಾವು? ಕಟ್ಬೋದು, ಕಟ್ರಿ ನೀವು ಬೇಕಾದ್ರೆ ನಾವು ಪೇಮೆಂಟ್ ಮಾಡಿಸ್ಕೊಂಡು ಸರ್ ನಿಮ್ಮ ಹೆಸರಲ್ಲಿ ಇನ್ನೊಂದ್ಸಲ NMR ಹೊಸದಾಗಿ ಕ್ರಿಯೇಟ್ ಮಾಡಿ ನಿಮ್ಮ ಮನೆ ಒಳಗೆ ಯಾರು ಇರ್ತಾರಲ್ಲ ನಿಮ್ಮ ಹೆಸರಲ್ಲಿ ಜಾಬ್ ಕಾರ್ಡ್ ಮೇಲೆ ಪೇಮೆಂಟ್ ಮಾಡ್ಕೊಂಡು ಇಷ್ಟು ಬಂದಿದ್ದು. ಕೊನೆಯದಾಗಿ ಏನು ಔಟ್ಕಮ್ ಏನು ಬಂತಪ್ಪ ಅಂದರೆ
ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದು 4 ಇಲಾಖೆ ಅಧಿಕಾರಿಗಳು ನಮಗೆ ಬರಬೇಕು, ನಾವು ಜೋಡಿ ಚರ್ಚೆ ಮಾಡೋದಕ್ಕೆ ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಯಿತು. ಈಗ ಅಗ್ರಿಕಲ್ಚರ್ ಎ ಡಿ ಅವರು, ಆಮೇಲೆ ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸಿ ಎ ಡಿ ಅವರು, ನೆಕ್ಸ್ಟು ಫಾರೆಸ್ಟ್ ಇಲಾಖೆಯ ಎ ಡಿ ಅವರು, ನೆಕ್ಸ್ಟ್ ನಮ್ಮ ಇಲಾಖೆ ಕೂಡ ಖುದ್ದಾಗಿರಬೇಕು, ಆಮೇಲೆ PRD RWS AW ಇವರು 5 ಇಲಾಖೆಯವರು ಉಪಸ್ಥಿತಿ ಇದ್ದು ನಮ್ಮ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಾಳೆ ದಿನ ಹೋಗಿ ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಯಾವುದಾದ್ರೂ ಸಮಸ್ಯೆಗಳ ಬಗ್ಗೆ ಕುಂದುಕೊರತೆ ಐತಿ, ನಿಮ್ಮ ಉಪಸ್ಥಿತಿ ಅಗತ್ಯತೆ ಐತಿ, ಜನರು ಬಯಸಾರ ಸಾರ್ವಜನಿಕರು ಪತ್ರ RTO ಅವ್ರನ್ನ ಒಬ್ಬರು ಸೇರಿಸ್ಕೊತಿ ಪತ್ರ ಬರಿತೀವಿ, ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಿ ತಮ್ಮ ಉಪಸ್ಥಿತಿ ಬೇಕಂತ ಹೇಳ್ಯಾರ ಅಂತೇಳಿ ಇಂಟಿಮೇಷನ್ ಮಾಡ್ತೀವಿ. ಆ ದಿನ ನಾವು ಬುಧವಾರ ಖಂಡಿತ ಇಲ್ಲಿ ಸೇರುವಂಥ ದೇವಸ್ಥಾನ ನಮ್ಮ ಇಲಾಖೆಯಿಂದ ಏನು ಮಾಡಬೇಕು, ಕೋಆರ್ಡಿನೇಟ್ ಆಗಿ ಸಮನ್ವಯತೆಯಿಂದ ಅದನ್ನು ಮಾಡ್ತಾರೆ. ಸೊ ಆ ಇಲಾಖೆದವ್ರು ಬರಲಿಲ್ಲ ಅಂದ್ರೆ ಅವತ್ತಿನ ರೂಪುರೇಷೆಗಳು ಸಭೆಯೊಳಗೆ ಏನು ನಿರ್ಧಾರ ಆಗ್ತದೆ ಅದನ್ನು ಗಮನಿಸಿ ತಾವೆಲ್ಲ ಇಲ್ಲಿಂದ ವಿರಮಿಸಬೇಕಂತ ವಿನಂತಿ.